ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶ ಮಾಡಿದೆ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಸತ್ಯ ಯಾವತ್ತಿದ್ದು ಒಂದು ಕ್ಷಣಿಕ ಅಲ್ಲ, ಸುಳ್ಳು ಯಾವತ್ತಿದ್ರು ಒಂದು ಕ್ಷಣಿಕ, ಸುಳ್ಳು ಆರೋಪ ಯಾವತ್ತಿದ್ರು ಕ್ಷಣಿಕ, ಕೊನೆಗೆ ಉಳ್ಕೊಳ್ಳೋದೇ ಸತ್ಯ. ಹಾಗಾಗಿ ನಿನ್ನೆ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ನಮ್ಗೆ ತೀರ್ಪು ಕೊಟ್ಟಿದೆ, ಖಂಡಿತವಾಗಿ ತೀರ್ಪಿಗೆ ತಲೆಬಾಗ್ತೀವಿ. ಆದ್ರೆ ನಮ್ಗೆಲ್ಲರಿಗೂ ಭರವಸೆ ಇದೆ, ಇಡೀ ರಾಜ್ಯ ಇಡೀ ದೇಶ ಜನತೆಗೆ ಭರವಸೆ ಇದೆ. ಒಂದು ಏನಂತ ಹೇಳ್ತಾರೆ, ಯಾವುದೇ ರೀತಿ ಆರೋಪಗಳಿಲ್ಲದೆ ಸಿದ್ದರಾಮಯ್ಯ ಸಾಹೇಬರು ಹೊರಗಡೆ ಬರ್ತಾರೆ. ಯಾವುದೇ ರೀತಿ ಅಂತ ತನಿಖೆ ಆಗ್ಲಿ, ಸಿಬಿಐ ಯಾವುದೇ ರೀತಿಯ ಉನ್ನತ ಮಟ್ಟದ ತನಿಖೆ ಆದ್ರೂ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ರೀತಿಯ ತಪ್ಪಿಲ್ಲ. ಅದ್ರಲ್ಲಿ ಅವರು ಏನ್ ಹೇಳ್ತಾರಲ್ಲ, ಪರಿಶುದ್ಧ ಹಾಲು ಹೇಗಿದೆ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ರೀತಿ ಆರೋಪಗಳನ್ನು ಎಲ್ಲದನ್ನು ಮುಕ್ತವಾಗಿ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಹೊರಗಡೆ ಬರ್ತಾರೆ. ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಜೆಡಿಎಸ್ ಯಾವ ವಿಷಯಕ್ಕೆ ರಾಜೀನಾಮೆ ಕೊಡ್ತಾರೆ, ಏನಕ್ಕೆ ಅಂತ ರಾಜೀನಾಮೆ ಕೊಡ್ತಾರೆ? ಫಸ್ಟ್ ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದ ಮಾಡ್ಕೊಳಕ್ಕೆ ಎಷ್ಟು ಹಗರಣಗಳು ಮಾಡಿಲ್ಲ, ಎಷ್ಟು ಹಗರಣ ಇಲ್ಲಿವರೆಗೂ ಆಗಿಲ್ಲ. ಎಲ್ಲ ಎಷ್ಟು ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟಿದ್ದಾರೆ? ರಾಜೀನಾಮೆ ಅನ್ನೋ ಪ್ರಮೇಯನೇ ಇಲ್ಲ. ಅದೆಲ್ಲ ಶುದ್ಧ ಸುಳ್ಳು. ನಾವೆಲ್ಲರೂ ಸಂಸದರು, ಶಾಸಕರೆಲ್ಲ ಸಿದ್ದರಾಮಯ್ಯ ಸಾಹೇಬರು ಬೆನ್ನೆಲ್ ಬಿಗಿದ್ದೀವಿ, ಅವ್ರ ಜೊತೆ ಇರ್ತೀವಿ. ಅಲ್ಲ, ಅದ್ರಲ್ಲಿ ಪ್ರೂವ್ ಆದ್ರೆ ತಾನೆ, ಸಾಬೀತಾದ್ರೆ ತಾನೆ. ಸಾಬೀತನ್ನ ಪ್ರಶ್ನೆನೆಲ್ಲ ಸಾಬೀತು ಆಗೋದೇ ಇಲ್ಲ. ಅದು ನಮ್ಗೆಲ್ಲ ಭರವಸೆ ಇದೆ. ನಮ್ಗೆಲ್ಲರಿಗೂ ಒಂದು ಮಾರ್ಗದರ್ಶಕರು, ನಮ್ಗೆಲ್ಲ ಒಂದು ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು. ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅದಕ್ಕೆ ಯಾವುದೇ ರೀತಿ ಬೆಲೆ ತರಬೇಕಾಗಿಲ್ಲ. ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದೀವಿ. ಈ ಹಿಂದೆ ಆರೋಪಗಳು ಬಂದಾಗ ಈಶ್ವರಪ್ಪ ಇರ್ಬೋದು, ಬೇರೆ ಬೇರೆ ಸಚಿವರು ಬಂದಾಗ ಅವರು ತನಿಖೆಗೆ ಒಳಪಟ್ಟ ಸಂದರ್ಭದಲ್ಲಿ ಅವರ ಅಧಿಕಾರದಲ್ಲಿ ಅಲ್ಲ, ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಅದರಲ್ಲಿ ಅವರವರ ಹೆಸರಿತ್ತು. ಅದು ಇದು ತನಿಖೆಯಲ್ಲಿ ಸಿದ್ದರಾಮಯ್ಯ ಅಂತಾನೆ ಹೆಸರಿಲ್ಲಲ್ಲ. ಅದ್ರಲ್ಲಿ ಆ ಒಂದು ಹಗರಣ ಅಂತ ಏನು ಅವರು ಬಿಂಬಿಸ್ತಾ ಇದ್ರೆ ಅದ್ರಲ್ಲಿ ಸಿದ್ದರಾಮಯ್ಯ ಅಂತ ಹೆಸರೇ ಇಲ್ವಲ್ಲ. ಹೇಗೆ ಅವರು ಹಗರಣ ಮಾಡಕ್ಕಾಗುತ್ತೆ? ಅವ್ರ ತಪ್ಪೇನಿದೆ? ಈಗ ಕೋರ್ಟ್ ಏನ ಆದೇಶ ಮಾಡಿದೆ, ತನಿಖೆಗೆ ಅಷ್ಟು ಕೊಟ್ಟಿದೆ. ಯಾವುದು ನಿನ್ನೆ ಹೈಕೋರ್ಟ್ ತನಿಖೆ ನಡೆಸಿ ಸತ್ಯಾಸತ್ಯತೆಗಳು ಹೊರಗಡೆ ಬಂದೇ ಬರ್ತದಲ್ಲ. ಯಾರು ಸತ್ಯಾಸತ್ಯತೆನ ಕಾನೂನು ಮುಂದೆ ನಾವ್ ಯಾರು ಮರೆಮಾಚಕ್ಕಾಗಲ್ಲ. ಅವ್ರ ಪತ್ನಿ ಹೆಸರಿರೋದ್ರಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಪತ್ನಿ ಅಲ್ಲ, ಅವರು ಧರ್ಮ ಪತ್ನಿ ಅಲ್ವಾ, ಅವ್ರ ಹೆಸರಿದೆ ಅಂತ. ಆದ್ರೆ ಅದ್ರಲ್ಲೂ 100% ಶುದ್ಧ ಸುಳ್ಳು. ಈಗ ಜಮೀನ್ ಕೊಟ್ಟ ತಕ್ಷಣ ಸೈಟ್ ತಗೊಳ್ಳಿ ತಪ್ಪೇನಿದೆ ಅದ್ರಲ್ಲಿ? ಇದೆಲ್ಲ ಸತ್ಯದ ಮುಂದಿನ ದಿನಗಳಲ್ಲಿ ಜನತೆಗೆ ಗೊತ್ತಾಗ್ತದೆ. ರಾಜ್ಯ ಜನ ದಿಕ್ ತಪ್ಪಿಸುವ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ. ಅದನ್ನೆಲ್ಲ ನಡೆಯಲ್ಲ. ಹೇಳಿದ್ನಲ್ಲ, ಸುಳ್ಳು ಯಾವತ್ತಿದ್ರು ಕ್ಷಣಿಕ, ಸತ್ಯನೇ ಕೊನೆಗೆ ಉಳ್ಕೊಳ್ಳೋದು. ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಒಂದು ಕ್ಲೀನ್ ಹ್ಯಾಂಡ್ ಆಗಿ ಹೊರಗಡೆ ಬರ್ತಾರೆ. ಬಟ್ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯ ಜನತೆ ಕಾದು ನೋಡ್ಬೇಕಂತ ಹೇಳ್ತೀವಿ.